ಈ ವೇಳೆ ಬಾಲ ಬೆಚ್ಚುತ್ತಾ ಇದೆ. ಪಾಕಿಸ್ತಾನಕ್ಕೆ ವಾರ್ನಿಂಗ್ ಕೊಟ್ಟಿದ್ರು ವಿದೇಶಾಂಗ ಸಚಿವರು. ಇಷ್ಟಾದರೂ ಕೂಡ ತನ್ನ ಬಾಲವನ್ನು ಬಿಚ್ಚುತ್ತಲೇ ಇದೆ. ಎಚ್ಚರಿಕೆ ಬಳಿಕವೂ ಕೂಡ ಪಾಕಿಸ್ತಾನ ಬಾಲ ಬಿಚ್ಚುತ್ತಾ ಇದೆ. ಪಾಕಿಸ್ತಾನದ ದಾಳಿಗೆ ಭಾರತ ತಿರುಗೇಟ್ ಕೊಡ್ತಾ ಇದೆ. ವಾರ್ನಿಂಗ್ ಕೊಟ್ಟರೂ ಕೂಡ ಪಾಕಿಸ್ತಾನ ಇನ್ನೂ ತನ್ನ ಬಾಲವನ್ನು ಬಿಚ್ಚುತ್ತಲೇ ಇದೆ. ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಅಂತ ರಕ್ಷಣಾ ಸಚಿವರು ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಎಚ್ಚರಿಕೆಯ ಬಳಿಕವೂ ಕೂಡ ಬಾಲ ಬಿಚ್ಚುತ್ತಾ ಇರುವಂಥದ್ದು ಪಾಕಿಸ್ತಾನ. ಅಷ್ಟು ಸುಲಭವಾಗಿ ನಾವು ಮಣಿಯೋದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆಯಾ, ಭಾರತಕ್ಕೊಂದು ಮೆಸೇಜ್ ಕೊಡ್ತಾ ಇದೆಯಾ ಪಾಕಿಸ್ತಾನ. ಆದರೆ ಪಾಕಿಸ್ತಾನ ಎಷ್ಟೇ ತಿರುಗೇಟನ್ನು ಕೊಡ್ಲಿಕ್ಕೆ ಬಂದರೂ ಕೂಡ ಪಾಕಿಸ್ತಾನವನ್ನು ಬಗ್ಗು ಬಡಿಯುವಂತಹ ಶಕ್ತಿ ಭಾರತಕ್ಕಿದೆ, ಭಾರತೀಯ ಸೇನೆಗಿದೆ. ಹಾಗಾಗಿ ಭಾರತದ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಭಾರತೀಯ ಸೇನೆ ತೋರಿಸಿಕೊಡ್ತಾ ಇರುವಂಥದ್ದು. ಬಾಲ ಬಿಚ್ಚುತ್ತಾ ಇರುವಂಥ ಪಾಕಿಸ್ತಾನದ ಬಾಲ ಕಟ್ ಮಾಡೋದು ಹೇಗೆ ಅನ್ನುವಂಥದ್ದು ಭಾರತಕ್ಕೆ ಅಥವಾ ಭಾರತೀಯ ಸೇನೆಗೆ ಗೊತ್ತಿದೆ. ಆ ಒಂದು ಪ್ರಯತ್ನದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಈ ದಾಳಿಯನ್ನು ವಿಫಲಗೊಳಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಹೋದರೆ ಗೊತ್ತಾಗುತ್ತೆ. ವಾರ್ನಿಂಗ್ ಕೊಟ್ಟರೂ ಕೂಡ ಬಾಲ ಬಿಚ್ಚುತ್ತಾ ಇರುವಂಥ ಪಾಕಿಸ್ತಾನಕ್ಕೆ ಸದ್ಯದಲ್ಲೇ ಬಾಲ ಕಟ್ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಒಂದು 3-4 ದಿನ ಯುದ್ಧ ಮಾಡಿದ್ರೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳೇ ಖಾಲಿಯಾಗಿ ಹೋಗ್ಬಿಡುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸುವಂಥ ವಿಚಾರ. ಹಾಗಾಗಿ ಭಾರತ ಪಾಕಿಸ್ತಾನದ ಬಾಲ ಕಟ್ ಮಾಡುವಂಥ ಒಂದು ನಿಟ್ಟಲ್ಲಿ ತನ್ನ ಪ್ರಯತ್ನವನ್ನು ಮುಂದುವರಿಸಿದೆ.